ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈಪಾಳ್ಯದಲ್ಲಿ ರಾಜ್ಯ ಕೈಪಾಳ್ಯದಲ್ಲಿ ಕುತೂಹಲಕ್ಕೆ ಕಾರಣವಾಯಿತು ಬಿಗ್ ಮೀಟಿಂಗ್. ಯಾರು ಯಾರನ್ನ ಭೇಟಿಯಾಗಿದ್ದಾರೆ ಮತ್ತು ಸುದೀರ್ಘ ಮಾತುಕತೆ ಈ ಹೊತ್ತಲ್ಲಿ ಇವರಿಬ್ಬರ ನಡುವೆ ನಡೆದಿರೋದು ಯಾಕೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಬಂದೊದಗಿರೋ ಹೊತ್ತಲ್ಲಿ ಹಾಗಿದ್ರೆ ಏನಿದು ಹೊಸ ಲೆಕ್ಕಾಚಾರ? ಹೊರಗಡೆ ಒಂದು ಕಾಣ್ತಾ ಇದೆ, ಸಿದ್ದರಾಮಯ್ಯನವರ ಬೆನ್ನಿಗೆ ಎಲ್ಲರೂ ಸ್ಟ್ರಾಂಗ್ ಆಗಿ ನಿಂತಿರುವಂಥದ್ದು ಮತ್ತು ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಕಡೆಯಿಂದ ನೋ ಡೌಟ್ ಸಿದ್ದರಾಮಯ್ಯನವ್ರಿಗೆ 100% ಸಪೋರ್ಟ್ ಸದ್ಯಕ್ಕಂತೂ ಸಿಗ್ತಾ ಇದೆ. ಆದರೆ ತೆರೆಮರೆಯಲ್ಲಿ ರಾಜ್ಯ ನಾಯಕರು ಏನು ಮಾಡ್ತಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗಿರೋದು ಖರ್ಗೆ ಅವರನ್ನ ಹೋಗಿ ಎಲ್ಲ ಶಾಸಕರು ಮಿನಿಸ್ಟರ್ಗಳು ಕೆಲವರು ಎಲ್ಲ ಭೇಟಿ ಆಗ್ತಿರೋದು, ಮಾತುಕತೆ ನಡೆಸ್ತಿರೋದು. ಸರ್ಕಾರ ಸೇಫ್ ಆಗಿರಬೇಕು, ನಾಳೆ ಎಂಥದ್ದೇ ಪರಿಸ್ಥಿತಿ ಬರಬಹುದು, ಪ್ಲಾನ್ ಎ ಬಿ ಎಲ್ಲ ರೆಡಿ ಇರಬೇಕಲ್ಲ. ಸಿದ್ದರಾಮಯ್ಯನವರು ಕೋರ್ಟ್ ಮೂಲಕ ಸೇಫ್ ಆದ್ರೆ ಬಚಾವ್ ಮತ್ತು ಸ್ಟ್ರಾಂಗ್ ಆಗ್ತಾರೆ, ಡೌಟೇ ಇಲ್ಲ. ಬಿಜೆಪಿ ಕೇಂದ್ರ ಸರ್ಕಾರ ಮೋದಿ ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸೋದಿಕ್ಕೆ ನೋಡಿ ಸೋತ್ ಹೋದ್ರು ಅಂತ ಮತ್ತು ಸ್ಟ್ರಾಂಗ್ ಆಗಿ ಕೂರ್ತಾರೆ. ಅದು ಆಗ್ಲಿಲ್ಲ ಅಂದ್ರೆ ಏನು ಅನ್ನೋದಿದೆಯಲ್ಲ ಕೈಪಾಳ್ಯದಲ್ಲಿ ಟೆನ್ಷನ್ನು. ದಾಖಲೆಗಳೆಲ್ಲ ಪೂರಕವಾಗಿರೋದ್ರಿಂದ ಮೇಲ್ನೋಟಕ್ಕೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅನ್ನೋ ವಾತಾವರಣ ಇದೆ ಅಂದ್ರೆ ಏನೋ ಅದಷ್ಟು ಪೂರಕ ದಾಖಲೆಗಳಿರ್ತವೆ. ಅದು ಕೋರ್ಟಲ್ಲೂ ಸ್ಟ್ಯಾಂಡ್ ಆಗಿಬಿಟ್ರೆ ಅನ್ನೋ ಆತಂಕನೂ ಇರುತ್ತಲ್ಲ. ಇನ್ನೊಂದು 10 days ಇದೆ ಕೋರ್ಟ್ ನಿರ್ಧಾರವನ್ನು ತಗೊಳ್ಳೋದಿಕ್ಕೆ. ಈ ಹೊತ್ತಲ್ಲಿ ಕೈಪಾಳ್ಯದಲ್ಲಿ ನೋಡಿ ಭರ್ಜರಿ ಮೀಟಿಂಗ್ಗಳು. ಒಂದು ಕಡೆ ಖರ್ಗೆ ಅವರನ್ನ ಹೋಗಿ ಭೇಟಿ ಆಗ್ತಿದ್ದಾರೆ, ಮಾತುಕತೆ ನಡೆಸ್ತಿದ್ದಾರೆ. ಬಿಜೆಪಿ JDS ನಾಳೆ ಏನ್ ಬೇಕಾದ್ರೂ ಮಾಡಬಹುದು. ಇಲ್ಲಿ ನಾಯಕತ್ವದ ಸಮಸ್ಯೆ ಆದ್ರೆ ಅವ್ರಿಗೆ ಈಸಿ ಆಗ್ಬಿಡತ್ತೆ. ಹಾಗಾಗಿ ನಾಯಕತ್ವದ ಸಮಸ್ಯೆ ಆಗೋದಿಕ್ಕೆ ಅವಕಾಶನೇ ಕೊಡಬೇಡಿ. ಪರ್ಯಾಯ ನಾಯಕತ್ವನೋ ಅಥವಾ ಯಾವುದೇ ಗ್ಯಾಪ್ ಇಲ್ಲದಂತೆ ವ್ಯವಸ್ಥೆ ಆಗಬೇಕು ಅಂತಾನೋ ಒಂದಾದ ಮೇಲೆ ಒಂದು ಹೊಸ ವಿಚಾರಗಳು ಕೈಪಾಳ್ಯದಿಂದ ಬರ್ತಿರೋದು. ಮತ್ತೊಂದು ಕಡೆ ಈಗ ಗಮನ ಸೆಳೆದಿರುವ ಮೀಟಿಂಗ್ ಏನಪ್ಪಾ ಅಂತ ಕೇಳಿದ್ರೆ, ಇಬ್ಬರು ಪ್ರಮುಖ ನಾಯಕರು, ಅದರಲ್ಲೂ ಒಳಗೊಳಗೆ ಇವರಿಬ್ರು ಬದ್ಧ ವೈರಿಗಳು. ಇವರಿಬ್ಬರ ನಡುವೆ 1 hour 1 ಗಂಟೆಗಳ ಕಾಲ ಸುದೀರ್ಘ ಮಾತುಕತೆ. ಈ ಹೊತ್ತಲ್ಲಿ ಏನು ಅನ್ನೋದೇ ಕುತೂಹಲ. ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರನ್ನ ಮೀಟ್ ಆಗಿದ್ದಾರೆ. ಈ ಟೈಮಲ್ಲಿ ಶಾಸಕಾಂಗ ಸಭೆ ನಡೀತಾ ಇದೆ, ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಡೀತು, ಎಲ್ಲ ಸಿಗ್ತಾ ಇದ್ದಾರಲ್ಲ. ಏನಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಅಥವಾ ಸಿದ್ದರಾಮಯ್ಯನವರ ಕೇಸನ್ನ ನಾವೆಲ್ಲ ಒಗ್ಗಟ್ಟಾಗಿ ಎದುರಿಸೋಣ ಅಂತ ಮಾತಾಡೋದಿದ್ದಿದ್ರೆ ಅಲ್ಲೆಲ್ಲ ಅವಕಾಶ ಇರೋದೆ, ವಿಶೇಷ ಏನೂ ಇಲ್ಲ. ಆದರೆ ಪ್ರತ್ಯೇಕವಾಗಿ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ 1 ಗಂಟೆ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಇವರಿಬ್ಬರ ವೈಯಕ್ತಿಕ ವಿಚಾರಗಳ ಅಂದ್ರೆ ಸರ್ಕಾರಕ್ಕೆ ಈ ಬೆಳವಣಿಗೆಗೆ ಸಂಬಂಧಪಡದ ಬೇರೆ ರಾಜಕೀಯ ವಿಚಾರಗಳ ಏನಿವೆ ಅನ್ನೋದೇ ಈಗ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿರೋದು. ಈ ಮೀಟಿಂಗ್ನಿಂದ ಏನ್ ನಡೀತಿದೆ? ಇಬ್ರು ಕೂಡ ಕೈಪಾಳ್ಯದಲ್ಲೀಗ ಮುಂಚೂಣಿಯಲ್ಲಿ ನಿಂತಿರೋ ಲೀಡರ್ಸ್. ಸಿದ್ದರಾಮಯ್ಯನವರ ಬಳಿಕ ಯಾರು ಅಂತ ಬಂದ್ರೆ ಕಾಣ್ತಿರೋದು ಇವರಿಬ್ರು ನಡುವೆ ಸಮರ ಜೋರಾಗಿ ನಡೀತಾ ಇದೆ. ಬೆಳಗಾವಿ ರಾಜಕಾರಣದಲ್ಲಿ DK ಕೈ ಆಡಿಸ್ತಿದ್ದಾರೆ. ನಿರ್ಮಾಪಕರು ನಿರ್ದೇಶಕರು ಫೇಲ್ ಆಗಿದ್ದಾರೆ. ಬೆಳಗಾವಿ ಸೋಲಿಗೆ ಯಾರ ಕಾರಣ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರಿಂದ ಹಿಡಿದು DK ಕೌಂಟರ್ ತನಕ ನೆನಪಿದೆ. ನೇರ ಸತೀಶ್ ಜಾರಕಿಹೊಳಿ ಅವರು ಹೌದು ನಮ್ಮಿಬ್ಬರ ನಡುವೆ ಅಥವಾ ಸರ್ಕಾರದ ಒಳಗಡೆ ಸಮಸ್ಯೆಗಳು ಇರೋದು ಹೌದು, ಸರ್ಕಾರ ಬೀಳೋ ತನಕ ಎಲ್ಲ ಸಮಸ್ಯೆ ಆಗಲ್ಲ ಅಂತ ಟಾಂಗ್ ಕೊಟ್ಟಿದ್ದು ನೋಡಿದ್ದೀವಿ. ಸತೀಶ್ ಜಾರಕಿಹೊಳಿ ಅವರು ಹಿಂದೊಂದ್ಸಲ ಬೇರೆ ರೀತಿಯಲ್ಲಿ ಸಂದೇಶಗಳನ್ನ ತಲುಪಿಸಿದ್ರು. ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಸಮಸ್ಯೆಗಳಿವೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ತನಗೂ ಅನ್ನೋದನ್ನು ಓಪನ್ ಆಗಿ ಹೇಳ್ಕೊಂಡಿದ್ರು ಅವರು. ವರ್ಗಾವಣೆ ಅದು ಇದು ಅಧಿಕಾರಿಗಳು ಎಲ್ಲ ಬಂದಾಗ ಸಮಸ್ಯೆ ಉಂಟಾಗಿರೋದು ಹೌದು ಅಂತ. ಮತ್ತೆ ಎಲೆಕ್ಷನ್ ಆದ್ಮೇಲೆ ಅದು ಬಹಿರಂಗವಾಗಿ ಹೊರಗಡೆನೂ ಬಂತು. ಪ್ರಿಯಾಂಕಾ ಜಾರಕಿಹೊಳಿ ಗೆದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಲೆಕ್ಕ ಉಲ್ಟಾಯ್ತು, ಆಗೆಲ್ಲ ಓಪನ್ ಆಗಿ ಹೊರಗಡೆನೂ ಬಂತು, ನೋಡಿದ್ದೀವಿ. ಇಷ್ಟೆಲ್ಲ ಜಟಾಪಟಿ ಇರಿಸು ಮುರುಸು DK ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಇದೆ. ಆದರೆ ಸಿದ್ದರಾಮಯ್ಯನವ್ರಿಗೇನಾದ್ರೂ ಸಂಕಷ್ಟ ಎದುರಾಗಬಹುದಾ? ಆಗದೇ ಇದ್ರೆ ಇದ್ದಂಗಿರತ್ತೆ, ಆದರೆ ಏನು ಅನ್ನೋದು ಬರುತ್ತಲ್ಲ. ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋದಿಕ್ಕೆ ಸುಮಾರು ಜನ ಈಗ ಸೂಟು ಬೂಟು ಎಲ್ಲ ಹೊಲಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಿದೆ, DK ಶಿವಕುಮಾರ್ ಅವರು,
ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಖರ್ಗೆ ಅವ್ರಿಗೆ ಹೈಕಮಾಂಡೇ ಹೇಳುತ್ತಾ ಅಂತಹ ಸಮಯ ಬಂದ್ರೆ ಅನ್ನೋ ಚರ್ಚೆಗಳೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಗಮನಿಸ್ತಿದ್ದೀರಿ ನೀವು. ಇನ್ನು ಅಚ್ಚರಿ ಅನ್ನುವಂತೆ ಖರ್ಗೆ ಅವರ ಸ್ಟೇಟ್ಮೆಂಟ್ ಗಮನ ಸೆಳೀತಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅವಕಾಶ ಮಾಡಿಕೊಟ್ಟಿರೋದು ಆಕ್ರೋಶಕ್ಕೆ ಕಾರಣ ಆಗಿ ಎಲ್ಲೆಡೆ ಕಿಡಿ ಹೊತ್ತುಕೊಂಡ ಹೊತ್ತಲ್ಲಿ ಖರ್ಗೆ ಅವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದ ತಪ್ಪ ಸರಿ ನಾನು ಹೇಳಲ್ಲ, ತಜ್ಞರ ಅಭಿಪ್ರಾಯ ಕೇಳ್ತೀನಿ ಅನ್ನುವ ಮೂಲಕ ಅಚ್ಚರಿಗೆ ಕಾರಣ ಆದ್ರು. ಇಂಥದ್ದೆಲ್ಲ ಬೇರೆ ಬೇರೆ ಆಯಾಮಗಳು ಕೈಪಾಳ್ಯದಲ್ಲಿ ಕಾಣಿಸ್ತಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಜೊತೆ ಇಷ್ಟೊತ್ತು ಮಾತಾಡಿದ್ಯಾಕೆ ಅನ್ನೋದು. ಒಂದು ಕಡೆ ಶಾಸಕರುಗಳು ಹೋಗಿ ಹೋಗಿ ಖರ್ಗೆ ಅವರನ್ನ ಭೇಟಿಯಾಗ್ತಿರೋದು, ಖರ್ಗೆ ಅವರ ಸುತ್ತ ಬೆಳವಣಿಗೆ ಜೋರಾಗಿರೋದು, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಮಾಡಿರೋದು. ಒಂದು ಅರ್ಥದಲ್ಲಿ ಇವರು ಒಂದೇ ಪಕ್ಷದಲ್ಲಿರೋ ವೈರಿಗಳು ಅನ್ನೋದು ಎಲ್ರಿಗೂ ಗೊತ್ತು. ಅದು ಓಪನ್ನೂ ಆಗ್ಬಿಟ್ಟಿದೆ ಬಹಳಷ್ಟು ಬಾರಿ. ಸೊ ವೈರಿಗಳ ರಾಜಕೀಯವಾಗಿ ವ್ಯತ್ಯಾಸ ಇರುವಂಥ ಇಬ್ಬರು ನಾಯಕರುಗಳ ನಡುವೆ ನಡೆದಿರುವಂಥ ಬಿಗ್ ಮೀಟಿಂಗ್ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆಯಷ್ಟೇ ಮೆಸೇಜ್ ಬೇರೆ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರು ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ, ಸದ್ಯಕ್ಕೆ ಡೌಟೇ ಇಲ್ಲ. ಆದರೆ ಹೈಕಮಾಂಡ್ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹುಡುಕ್ತಾರೆ ಸತೀಶ್ ಜಾರಕಿಹೊಳಿ. ಸೊ ಈ ಮೆಸೇಜ್ ಯಾರಿಗೆ ಅನ್ನೋದು ಅರ್ಥ ಆಗಿಲ್ಲ. ಸರ್ಕಾರದ ಭಾಗವಾಗಿರೋ ಎಲ್ಲರೂ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಲ್ಲಬೇಕು, ಹಿಂಗೆ ಬಿಟ್ರೆ ಸಿದ್ದರಾಮಯ್ಯನವ್ರನ್ನೂ ಇಳಿಸ್ತಾರೆ, ನಮ್ಮನ್ನು ಇಳಿಸ್ತಾರೆ, ತೆಲಂಗಾಣ ಸರ್ಕಾರನೂ ಶೇಕ್ ಮಾಡ್ತಾರೆ ಅಂತ ಅಚ್ಚರಿಯ ಹೇಳಿಕೆಯನ್ನು ಕೊಡ್ತಾರೆ. ಸ್ವಪಕ್ಷೀಯರಿಗೇನೆ ಬಿಗ್ ಮೆಸೇಜ್ ಅನ್ನು ಕೊಟ್ರು. ಜಮೀರ್ ಅಹಮದ್ ಖಾನ್ ರಾಜ್ಯಪಾಲರ ವಿರುದ್ಧ ಗುಡುಗಿದಂತೆ ಕಂಡ್ರು. ಅವರ ಬಾಣಗಳು ಕೆಲವರ ಸ್ವಪಕ್ಷೀಯರ ಕಡೆಗೆ ಹೋದಂಗೆ ಕಾಣಿಸ್ತು. ಹೆಚ್ಚು ಕಡಿಮೆ ಆದ್ರೆ, ದೊಡ್ಡ ಗಲಾಟೆ ಆದ್ರೆ ಹೊಣೆ ಹೊರಬೇಕಾಗತ್ತೆ, ಹುಷಾರ್ ಅಂತ. ಇಂಥದ್ದೆಲ್ಲ ಆಗ್ತಿರೋ ಹೊತ್ತಲ್ಲಿ ಇದೊಂದು ಮೀಟಿಂಗ್ ಈಗ ಗಮನ ಸೆಳೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರಾ ಅನ್ನೋದೊಂದು ಕುತೂಹಲಕಾರಿ ಚರ್ಚೆ ಇದೆ. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಸಂದರ್ಭ ಬಂದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಮಾಡ್ಲಾಗತ್ತೆ, ಎಂ.ಬಿ. ಪಾಟೀಲ್ರನ್ನ ಡಿ.ಸಿ.ಎಂ ಮಾಡ್ಲಾಗತ್ತೆ. ಸಿದ್ದು ಕ್ಯಾಂಪ್ಗೆ ಭರ್ಜರಿ ಕೊಡುಗೆ ಕೊಟ್ಟು ಸಿಎಂ ಬದಲಾವಣೆ ಮಾಡಬೇಕಾಗತ್ತೆ. ಸರ್ಕಾರ ಉಳಿಬೇಕಂದ್ರೆ ಸಮಸ್ಯೆ ಆಗದಂತೆ ಸಿದ್ದು ಕ್ಯಾಂಪ್ನ ಸಮಾಧಾನವಾಗಿ ಇರಿಸ್ಕೊಳ್ಳೋಕೆ ಅನ್ನೋ ಚರ್ಚೆಗಳೆಲ್ಲ ನಡೀತಿವೆ. ಸತೀಶ್ ಜಾರಕಿಹೊಳಿ ಕೂಡ ಈಗ ಮುಂದಿನ ದೊಡ್ಡ ಹೆಜ್ಜೆಯನ್ನ ಇಡೋದಕ್ಕೆ ತಯಾರಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೆ ಎಲ್ಲಿ ಹೋದ್ರು ಡಿಮ್ಯಾಂಡ್ ಇದೆಯಪ್ಪ. ಈಗ ಬಿಜೆಪಿ ಕಡೆಗೆ ಹೋಗ್ತಾರ ಅನ್ನೋದು ಚರ್ಚೆ ಇದೆಯಲ್ಲ, ಒಂದು ಟೀಮ್ ಸಮೇತ ಸೆಳೆಯಬಹುದಾ, ಇಂಥದ್ದೆಲ್ಲ ಚರ್ಚೆಗಳು ಆಗಾಗ ಬಂದು ಹೋಗಿವೆ. ಇಲ್ಲಿ ಬಂದ್ರೂ ದೊಡ್ಡ ಆಫರ್ ಸಿಗಬಹುದು, ಅಲ್ಲೇ ಉಳ್ಕೊಂಡ್ರೂ ಅವಕಾಶ ಪೂರಕವಾಗಿದ್ರೆ ದೊಡ್ಡ ಕುರ್ಚಿ ಸಿಗುವ ಸಂಭವ ಇದೆ. ಸೊ ಕೈಪಾಳ್ಯದಲ್ಲಿ ಈ ಇಬ್ರು ಬಿಗ್ ಲೀಡರ್ಸ್ ಈಗ ದೊಡ್ಡ ದೊಡ್ಡ ಸ್ಥಾನಗಳನ್ನು ಅಲಂಕರಿಸೋದಿಕ್ಕೆ ತುದಿಗಾಲಲ್ಲಿ ನಿಂತಿರೋರು ಇವರಿಬ್ಬರ ನಡುವೆ ಮೀಟಿಂಗ್ ನಡೆದಿದೆ. ಅದು ಇಂಟ್ರೆಸ್ಟಿಂಗ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.